ಆತ್ಮೀಯ ವೀಕ್ಷಕರೇ, ಕರ್ನಾಟಕದಲ್ಲಿ ಈಗಾಗಲೇ SIR ಆರಂಭವಾಗಿದೆ. ಎನ್ಯುಮರೇಷನ್ ಫಾರ್ಮ್ ತುಂಬುವ ಹಂತ ಪ್ರಾರಂಭವಾಗಿದೆ. ಬಹಳಷ್ಟು ಜನರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನುವ ವಿಷಯ ತಿಳಿದಿಲ್ಲ. ಹಾಗಾಗಿ ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡುವ ವಿಧಾನವನ್ನು ತಿಳಿಯೋಣ. ನೋಡಿ, ಇದು ಎನ್ಯುಮರೇಷನ್ ಫಾರ್ಮ್. ಪ್ರತಿಯೊಬ್ಬ ಮತದಾರರ ಹೆಸರು 2025ರ ಪಟ್ಟಿಯಲ್ಲಿ ಹೇಗೆ ಇರುತ್ತದೆಯೋ ಆ ರೀತಿಯಲ್ಲಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬಂದಿರುತ್ತದೆ. ಒಬ್ಬ ಮತದಾರನಿಗೆ ಎರಡೆರಡು ಫಾರ್ಮ್ ಪ್ರಿಂಟ್ ಆಗಿ ಬಂದಿರುತ್ತದೆ. ಈ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಮೇಲ್ಗಡೆ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಬೂತ್ ನಂಬರ್ ಇತ್ಯಾದಿ ವಿವರ ಇರುತ್ತದೆ. ನಿಮ್ಮ ಫೋಟೋ ಕೂಡ ಇರುತ್ತದೆ. ಈ ಫೋಟೋ ಅಸ್ಪಷ್ಟವಾಗಿದೆ ಅಂತ ಅಂದ್ರೆ ನೀವು ಈ ಕಾಲಂನಲ್ಲಿ ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಅಂಟಿಸಬೇಕು. ಇಲ್ಲಿ ನಿಮ್ಮ ಹೆಸರು ಎಲ್ಲವೂ ಕೂಡ ಪ್ರಿಂಟ್ ಆಗಿ ಬಂದಿರುತ್ತದೆ. ಈ ಭಾಗ ಅಂದರೆ ಎಡಭಾಗವನ್ನು ಹೇಗೆ ಭರ್ತಿ ಮಾಡುವುದು ಅನ್ನುವುದನ್ನು ನೋಡೋಣ. ಕಳೆದ SIRನ ಮತದಾರ ಪಟ್ಟಿಯಲ್ಲಿರುವ ಮತದಾರರು ಮಾತ್ರ, ಅಂದರೆ 2002ರ ಮತದಾರ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತದೆಯೋ ಅವರು ಮಾತ್ರ ಈ ಭಾಗವನ್ನು ಭರ್ತಿ ಮಾಡಬೇಕು. ಇದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರೀತೀವಿ. ಈ ಮಾಹಿತಿಯನ್ನು ಭರ್ತಿ ಮಾಡಬೇಕಾದರೆ ನಿಮಗೆ 2002ರ ಮತದಾರರ ಪಟ್ಟಿಯ ಅವಶ್ಯಕತೆ ಇರುತ್ತದೆ. ಇದನ್ನು ನೀವು ಆನ್ಲೈನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ BLO ರವರಿಂದ ಸಾಫ್ಟ್ ಕಾಪಿಯನ್ನು ತರಿಸಿಕೊಳ್ಳಬಹುದು. ಇಲ್ಲಿ ಮೊದಲನೇ ಕಾಲಂನಲ್ಲಿ ಮತದಾರರ ಹೆಸರು ಅಂತ ಇದೆಯಲ್ಲ, ಈ ಕಾಲಂನಲ್ಲಿ ಹೆಸರನ್ನು 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆಯೇ ಬರೆಯಬೇಕು. ಉದಾಹರಣೆಗೆ, ನಿಮ್ಮ ಹೆಸರು ಈಗ ದಿನೇಶ್ ಪೂಜಾರಿ ಆಗಿದ್ದು 2002ರ ಮತದಾರರ ಪಟ್ಟಿಯಲ್ಲಿ ದಿನೇಶ್ ಅಂತ ಇದ್ದಲ್ಲಿ ನೀವು ನಿಮ್ಮ ಹೆಸರನ್ನು ದಿನೇಶ್ ಅಂತಾನೆ ಬರೆಯಬೇಕು. ದಿನೇಶ್ ಪೂಜಾರಿ ಅಂತ ಬರೆಯುವ ಹಾಗಿಲ್ಲ. ನಂತರ ಎಪಿಕ್ ಸಂಖ್ಯೆ ಕಾಲಂನಲ್ಲಿ ನಿಮ್ಮ ವೋಟರ್ ID ನಂಬರ್ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಬರೆಯಬೇಕು. ಸಂಬಂಧಿಕರ ಹೆಸರು ಈ ಕಾಲಂನಲ್ಲಿ ನಿಮ್ಮ ಸಂಬಂಧಿಕರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಬರೆಯಬೇಕು. ನಂತರ ಸಂಬಂಧ ಈ ಕಾಲಂನಲ್ಲಿ ನಿಮ್ಮ ಸಂಬಂಧ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಬರೆಯಬೇಕು. ನಂತರ ಜಿಲ್ಲೆ ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಯಾವುದಾಗಿತ್ತು ಅದನ್ನ ಬರೆಯಬೇಕು. ನಂತರ ರಾಜ್ಯ ಈ ಕಾಲಂನಲ್ಲಿ ಕರ್ನಾಟಕ ಅಂತ ಬರೆಯಬೇಕು. ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಯಾವುದಾಗಿತ್ತು ಅದನ್ನು ಬರೆಯಬೇಕು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಯಾವುದಾಗಿತ್ತು ಅದನ್ನು ಬರೆಯಬೇಕು. ಭಾಗದ ಸಂಖ್ಯೆ ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಬೂತ್ ನಂಬರ್ ಯಾವುದಾಗಿತ್ತು ಅದನ್ನ ಬರೆಯಬೇಕು. ಕ್ರಮ ಸಂಖ್ಯೆ ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಯಾವುದಾಗಿತ್ತು ಅನ್ನುವುದನ್ನು ಮತದಾರರ ಪಟ್ಟಿಯಿಂದ ನೋಡಿ ಬರೆಯಬೇಕು. ಇಷ್ಟು ಕಾಲಂ ಅನ್ನು ಭರ್ತಿ ಮಾಡಿದ ನಂತರ ಈ ಬಲಗಡೆ ಕಾಲಂ ಅನ್ನು ತುಂಬುವ ಅಗತ್ಯವಿಲ್ಲ, ಅದನ್ನ ಖಾಲಿ ಬಿಡಬೇಕು. ಆನಂತರ ಕೆಳಗಡೆ ಬರಬೇಕು. ಇಲ್ಲಿ ನಿಮ್ಮ ಇತ್ತೀಚಿನ ವಿವರಗಳನ್ನು ತುಂಬಬೇಕು. ಮೊದಲನೆಯದಾಗಿ ಜನ್ಮ ದಿನಾಂಕ. ನೀವು ನಿಮ್ಮ ಜನ್ಮ ದಿನಾಂಕವನ್ನು ಜನನ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತದೆಯೋ ಅದನ್ನ ನೋಡಿ ಭರ್ತಿ ಮಾಡಬೇಕು. ಆಧಾರ್ ನಂಬರ್ ಈ ಕಾಲಂನಲ್ಲಿ ನಿಮ್ಮ ಆಧಾರ್ ನಂಬರ್ ಏನಿರುತ್ತದೆಯೋ ಆ ನಂಬರ್ ಅನ್ನು ಆಧಾರ್ ಕಾರ್ಡ್ ನೋಡಿ ಭರ್ತಿ ಮಾಡಬೇಕು. ಮೊಬೈಲ್ ನಂಬರ್ ಈ ಕಾಲಂನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಭರ್ತಿ ಮಾಡಬೇಕು. ನಂತರ ತಂದೆಯ ಹೆಸರು, ಅವರ ಎಪಿಕ್ ನಂಬರ್ ಇತ್ತೀಚಿನದ್ದು ಇದ್ದರೆ ನೀವು ಭರ್ತಿ ಮಾಡಬೇಕು, ಇಲ್ಲದಿದ್ದಲ್ಲಿ ಈ ಕಾಲಂ ಅನ್ನು ಖಾಲಿ ಬಿಡಬಹುದು. ನಂತರ ತಾಯಿಯ ಹೆಸರು, ಅವರ ಎಪಿಕ್ ನಂಬರ್ ಇತ್ತೀಚಿನದ್ದು ಇದ್ದರೆ ನೀವು ಭರ್ತಿ ಮಾಡಬೇಕು, ಇಲ್ಲದಿದ್ದಲ್ಲಿ ಈ ಕಾಲಂ ಅನ್ನು ಖಾಲಿ ಬಿಡಬಹುದು. ಸಂಗಾತಿಯ ಹೆಸರು ಇಲ್ಲಿ ಗಂಡಸರಾಗಿದ್ದರೆ ಅವರ ಹೆಂಡತಿಯ ಹೆಸರು ಬರೆಯಬೇಕು, ಹೆಂಗಸರಾಗಿದ್ದರೆ ಅವರ ಗಂಡನ ಹೆಸರನ್ನು ಬರೆಯಬೇಕು. ಅವರದ್ದು ಎಪಿಕ್ ಸಂಖ್ಯೆ ಇದ್ದರೆ ಇಲ್ಲಿ ಬರೆಯಬೇಕು. ಇಲ್ಲಿ ಕೆಳಗಡೆ ಒಂದು ಸಹಿಯನ್ನ ನೀವು ಮಾಡಬೇಕು. ಹಾಗೂ BLO ರವರ ಸಹಿಯನ್ನ ಮಾಡಿಸಿ ಒಂದು ಕಾಪಿಯನ್ನು ನೀವು ಇಟ್ಟುಕೊಳ್ಳಬೇಕು. ಮತ್ತೊಂದು ಕಾಪಿಯನ್ನು BLO ರವರಿಗೆ ಕೊಡಬೇಕು. ಇದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತವರು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಬೇಕಾದಂತ ಸರಿಯಾದ ವಿಧಾನವಾಗಿರುತ್ತದೆ. ಇಲ್ಲಿ ಗಮನಿಸಬೇಕಿರೋದು ಈ ಬಲಭಾಗವನ್ನು. ಇದನ್ನು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಆದರೆ 2025ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರು ಮಾತ್ರ ಭರ್ತಿ ಮಾಡತಕ್ಕದ್ದು. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿರುವುದಿಲ್ಲ, ಯಾಕಂದ್ರೆ ಆವಾಗ ನಿಮಗೆ 18 ವರ್ಷ ಆಗಿರಲಿಲ್ಲ. ಆದರೆ 2025ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತದೆ. ನಿಮ್ಮ ಹೆಸರಿಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬಂದಿರುತ್ತದೆ. ನೀವು ಹೇಗೆ ಭರ್ತಿ ಮಾಡಬೇಕು ಅಂದ್ರೆ ಬಲಭಾಗದ ಕಾಲಂ ಅನ್ನ ಭರ್ತಿ ಮಾಡಬೇಕು. ಉದಾಹರಣೆಗೆ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ, ಆಗ ನಿಮಗೆ 18 ವರ್ಷ ಆಗಿರಲಿಲ್ಲ ಅಂತವರು ನಿಮ್ಮ ತಂದೆ, ತಾಯಿ, ಅಜ್ಜಿ ಈ ನಾಲ್ವರಲ್ಲಿ ಯಾರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರುತ್ತದೆಯೋ ಅವರಲ್ಲಿ ಯಾರಾದರೊಬ್ಬರ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಬೇಕು.
ಉದಾಹರಣೆಗೆ, ಹೆಸರು ಈ ಕಾಲಂನಲ್ಲಿ ನೀವು ನಿಮ್ಮ ಹೆಸರು ತುಂಬಬಾರದು. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಹಾಗಾಗಿ ನೀವು ಇಲ್ಲಿ ನಿಮ್ಮ ತಂದೆಯ ಹೆಸರನ್ನು ಭರ್ತಿ ಮಾಡಬೇಕು. ಎಪಿಕ್ ನಂಬರ್ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ನಿಮ್ಮ ತಂದೆಯ ಎಪಿಕ್ ನಂಬರ್ ಇದ್ದರೆ ಅದನ್ನು ಇಲ್ಲಿ ಭರ್ತಿ ಮಾಡಬೇಕು. ಸಂಬಂಧಿಕರ ಹೆಸರು ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ನಿಮ್ಮ ತಂದೆಯ ಸಂಬಂಧಿಕರ ಹೆಸರನ್ನು ಭರ್ತಿ ಮಾಡಬೇಕು. ಸಂಬಂಧ ಈ ಕಾಲಂನಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಸಂಬಂಧವನ್ನು ಭರ್ತಿ ಮಾಡಬೇಕು. ನಂತರ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಇವುಗಳನ್ನು 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ನಿಮ್ಮ ತಂದೆಯ ವಿವರವನ್ನು ಭರ್ತಿ ಮಾಡಬೇಕು. ಇಲ್ಲಿ ನಿಮ್ಮ ಇತ್ತೀಚಿನ ವಿವರಗಳನ್ನು ತುಂಬಬೇಕು. ಮೊದಲನೆಯದಾಗಿ ಜನ್ಮ ದಿನಾಂಕ. ನೀವು ನಿಮ್ಮ ಜನ್ಮ ದಿನಾಂಕವನ್ನು ಜನನ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತದೆಯೋ ಅದನ್ನು ನೋಡಿ ಭರ್ತಿ ಮಾಡಬೇಕು. ಆಧಾರ್ ನಂಬರ್. ಈ ಕಾಲಂನಲ್ಲಿ ನಿಮ್ಮ ಆಧಾರ್ ನಂಬರ್ ಏನಿರುತ್ತದೆಯೋ ಆ ನಂಬರ್ ಅನ್ನು ಆಧಾರ್ ಕಾರ್ಡ್ ನೋಡಿ ಭರ್ತಿ ಮಾಡಬೇಕು. ಮೊಬೈಲ್ ನಂಬರ್. ಈ ಕಾಲಂನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಭರ್ತಿ ಮಾಡಬೇಕು. ನಂತರ ತಂದೆಯ ಹೆಸರು, ಅವರ ಎಪಿಕ್ ನಂಬರ್ ಇತ್ತೀಚಿನದ್ದು ಇದ್ದರೆ ನೀವು ಬರೀತೀರಿ, ಇಲ್ಲ ಅಂದ್ರೆ ಇದನ್ನ ಖಾಲಿ ಬಿಡಬಹುದು. ನಂತರ ತಾಯಿಯ ಹೆಸರು, ಅವರ ಎಪಿಕ್ ನಂಬರ್ ಇತ್ತೀಚಿನದ್ದು ಇದ್ದರೆ ಬರೀತೀರಿ, ಇಲ್ಲ ಖಾಲಿ ಬಿಡಬಹುದು. ಸಂಗಾತಿಯ ಹೆಸರು. ಇಲ್ಲಿ ಗಂಡಸರಾಗಿದ್ದರೆ ಅವರ ಹೆಂಡತಿಯ ಹೆಸರು ಬರೆಯಬೇಕು, ಹೆಂಗಸರಾಗಿದ್ದರೆ ಅವರ ಗಂಡನ ಹೆಸರನ್ನು ಬರೆಯಬೇಕು. ಅವರದ್ದು ಎಪಿಕ್ ಸಂಖ್ಯೆ ಇದ್ದರೆ ಇಲ್ಲಿ ಬರೆಯಬೇಕು ಮತ್ತು ಇಲ್ಲಿ ಕೆಳಗಡೆ ನೀವು ಸಹಿಯನ್ನು ಮಾಡಿ BLO ರವರ ಸಹಿಯನ್ನ ಮಾಡಿಸಿ ಒಂದು ಕಾಪಿಯನ್ನು ನೀವು ಇಟ್ಟುಕೊಳ್ಳಬೇಕು. ಮತ್ತೊಂದು ಕಾಪಿಯನ್ನು BLO ರವರಿಗೆ ಕೊಡಬೇಕು. ದಯವಿಟ್ಟು ಯಾರು ಕೂಡ ತಪ್ಪು ಮಾಡದೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ರೇಸಿಂಗ್ ಸನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.